ಇನ್ನು ಕಾಂಗ್ರೆಸ್ ಐಟಿ ಅಧಿಕಾರಿಗಳು ನೀಡಿರುವಂತಹ ನೋಟಿಸ್ಗೆ ಭಾರಿ ವಿರೋಧ ವ್ಯಕ್ತಪಡಿಸಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಕೂಡ ಒಂದೇ ನಿಯಮ ಇರಬೇಕು ಅಂತ ಕಾಂಗ್ರೆಸ್ ನಾಯಕರು ಗುಡುಗಿದ್ದಾರೆ. ತೆರಿಗೆ ಭಯೋತ್ಪಾದನೆಗೆ ನಾವು ಹೆದರಲ್ಲ ಅಂತ ಕಿಡಿಕಾರಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ತೆರಿಗೆ ಭಯೋತ್ಪಾದನೆ ಕೇಂದ್ರ ಸರ್ಕಾರದ ಮೇಲೆ ಕಾಂಗ್ರೆಸ್ ಹೊರಿಸಿರುವ ಗಂಭೀರ ಆರೋಪವಿದು. ಆದಾಯ ತೆರಿಗೆ ಇಲಾಖೆಯ ನೋಟಿಸ್ ಕಾಂಗ್ರೆಸ್ ನಾಯಕರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1,823 ಕೋಟಿ ರೂಪಾಯಿ ಬಾಕಿ ತೆರಿಗೆ ಪಾವತಿಸುವಂತೆ ನೋಟಿಸ್ ಕೊಟ್ಟಿದೆ. ಆದ್ರೀಗ ಇದೇ ನೋಟಿಸ್ ಈಗ ಕೈಪಾಳ್ಯದಲ್ಲಿ ಕಿಚ್ಚು ಹೊತ್ತಿಸಿದೆ. ಕೇಂದ್ರ ಸರ್ಕಾರದಿಂದ ತೆರಿಗೆ ಭಯೋತ್ಪಾದನೆ ಎಂದ ಸಿದ್ದರಾಮಯ್ಯ. ತೆರಿಗೆ ಬಾಕಿ ಪಾವತಿಸುವಂತೆ ನೀಡಿರೋ ನೋಟಿಸ್ಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಸ್ವಾಯತ್ತ ಸಂಸ್ಥೆಗಳು ಮತ್ತು ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ದಾರೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರೋ ಸಿಎಂ, ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕೇಂದ್ರ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ತೆರಿಗೆ ಭಯೋತ್ಪಾದನೆಯಿಂದ ಕಾಂಗ್ರೆಸ್ ಪಕ್ಷವನ್ನ ಮಣಿಸಬಹುದೆಂದು ತಿಳಿದುಕೊಂಡಿದ್ರೆ ಅದು ಭ್ರಮೆ. ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ಭೀತಿಯಲ್ಲಿರೋ ಬಿಜೆಪಿಯು ಐಟಿ, ಇಡಿ, ಸಿಬಿಐ ಮೊದಲಾದ ಸ್ವಾಯತ್ತ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಅನ್ನ ಹಣಿಯಲು ಹೊರಟಿದೆ. ವಿರೋಧ ಪಕ್ಷಗಳ ಮೇಲೆ ಮುಗಿಬಿದ್ದಿರುವ ಐಟಿ ಇಲಾಖೆ ಬಿಜೆಪಿಯ ತೆರಿಗೆ ಉಲ್ಲಂಘನೆ ಬಗ್ಗೆ ಮಾತ್ರ ಕುರುಡಾಗಿದೆ. ಅರಸನ ಮೈಮೇಲಿನ ಬಟ್ಟೆ ಒಂದೊಂದಾಗಿ ಕಳಚಿ ಬೀಳುತ್ತಿದೆ. ದೇಶದ ಜಾಗೃತ ಮತದಾರರ ಮುಂದೆ ಬಿಜೆಪಿ ಮತ್ತು ಅದರ ತಥಾಕಥಿತ ನಾಯಕರೆಲ್ಲರೂ ಬತ್ತಲೆಯಾಗುತ್ತಿದ್ದಾರೆ. ನೋಡಿದ್ರಲ್ಲ, ನಿಗಿ ಕೆಂಡವಾಗಿರೋ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಅಬ್ಬರಿಸಿದ್ದಾರೆ. ಇತ್ತ ನಾವ್ಯಾವ ದೇಶದಲ್ಲಿದ್ದೇವೆ ಎನ್ನುವುದು ತಿಳಿಯುತ್ತಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಗುಡುಗಿದ್ದಾರೆ. ಇನ್ನು ವ್ಯಂಗ್ಯವಾಡಿರೋ ಪ್ರಿಯಾಂಕ್ ಖರ್ಗೆ ವಿಪಕ್ಷದವರಿಗೆ ಪ್ರೇಮ ಪತ್ರಗಳು ಜಾಸ್ತಿ ಬರುತ್ತಿವೆ ಎಂದಿದ್ದಾರೆ. ನಾವು ಯಾವ ದೇಶದಲ್ಲಿದ್ದೇವೆ ಅನ್ನೋದೇ ಒಂದೊಂದ್ಸರಿ ಕನ್ಫ್ಯೂಷನ್ ಆಗ್ತಾ ಇದೆ. ಒಂದು ಕಡೆ ಎಲೆಕ್ಟ್ರಲ್ ಬಾಂಡ್ಸ್ ಅನ್ನ ಕೊಡಬಹುದು ಅಂತೇಳಿ ಹಿಂದಿನ ಎಲೆಕ್ಷನ್ ಟೈಮ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಕೊಡಬಹುದು, ನೀವ್ಯಾರು ಹಣ ಕೊಡೋಂಗಿಲ್ಲ ಅಂತ ಹೇಳಿದರು. ಬಿಜೆಪಿಯ ಹೊಸ ಫ್ರಂಟಲ್ ಆರ್ಗನೈಸೇಷನ್ಸ್ ಅಂದರೆ ಮುಂಚೂಣಿ ಘಟಕಗಳು ಏನಿವೆ, CBI, CID, IT, ED ಇವೆಲ್ಲ ಬಿಜೆಪಿಯವರ ಮುಂಚೂಣಿ ಘಟಕಗಳು, ಫ್ರಂಟಲ್ ಆರ್ಗನೈಸೇಷನ್ಸ್ ಆಗಿದೆ. ಅವರಿಂದ ಅಂತೂ ದಿನ ಈಗ ಪ್ರೇಮ ಪತ್ರಗಳು ಬರ್ತಾ ಇದೆ. ಕಾಂಗ್ರೆಸ್ಗೆ ಮತ್ತೆರಡು ನೋಟಿಸ್ ನೀಡಿದ್ದ ಐಟಿ ಅಧಿಕಾರಿಗಳು. ಇನ್ನು ನೋಟಿಸ್ ಕುರಿತಾಗಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರು. ನಿನ್ನೆ ತಡರಾತ್ರಿ ಐಟಿ ಅಧಿಕಾರಿಗಳು ಮತ್ತೆರಡು ನೋಟಿಸ್ ಕೊಟ್ಟಿರುವುದಾಗಿ ಮಾಹಿತಿ ಹಂಚಿಕೊಂಡ್ರು. ಪ್ರಧಾನಿ ಮೋದಿ ವಿಪಕ್ಷಗಳನ್ನ ಮುಗಿಸಲು ಹೊರಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ವಿರುದ್ಧ ಸ್ಪರ್ಧೆಗಿಳಿದಿರೋ ಬಿಜೆಪಿ ಅಭ್ಯರ್ಥಿ ವಿರುದ್ಧ 242 ಕೇಸ್. ಇನ್ನು ವಯನಾಡು ಲೋಕಸಭೆ ಕ್ಷೇತ್ರದ ಅಖಾಡ ರಂಗೇರಿದೆ. ರಾಹುಲ್ ಗಾಂಧಿ ವಿರುದ್ಧ ಕೇರಳ ಬಿಜೆಪಿ ಘಟಕದ ಅಧ್ಯಕ್ಷ ಕೆ ಸುರೇಂದ್ರನ್ ತೊಡೆ ತಟ್ಟಿದ್ದಾರೆ. ಆದರೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಬರೋಬ್ಬರಿ 242 ಕ್ರಿಮಿನಲ್ ಕೇಸ್ಗಳಿರೋದು ಬಯಲಾಗಿದೆ. ಈ ಪ್ರಕರಣಗಳನ್ನ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಸಮರ್ಥಿಸಿಕೊಂಡಿದ್ದಾರೆ. ಕೆಲವು ಭಾಗಗಳಲ್ಲಿ ರಾಷ್ಟ್ರೀಯವಾದಿಗಳಾಗಿರೋದೇ ಕಷ್ಟ ಎಂದು ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಒಂದ್ ಕಡೆ ಐಟಿ ನೋಟಿಸ್, ಮತ್ತೊಂದ್ ಕಡೆ ಕ್ರಿಮಿನಲ್ ಕೇಸ್ ಇರೋ ಅಭ್ಯರ್ಥಿ ಸ್ಪರ್ಧೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಜಟಾಪಟಿ ಜೋರಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9. ನಿನ್ನೆ ರಾತ್ರಿ ನನಗೂ ಐಟಿ ಇಲಾಖೆ ನೋಟಿಸ್ ಬಂದಿದೆ. ಈಗಾಗಲೇ ಸೆಟ್ಲ್ ಆಗಿರುವಂತ ವಿಚಾರದಲ್ಲಿ ಮತ್ತೆ ನನಗೆ ನೋಟಿಸ್ ಕಳಿಸಿದ್ದಾರೆ. ಇದು DK ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಹೇಳಿರುವಂತಹ ಮಾತು. ನನಗೆ ನಿನ್ನೆ ರಾತ್ರಿ ನೋಟಿಸ್ ಬಂತು, ಐಟಿ ನೋಟಿಸ್. ಈಗಾಗಲೇ ವಿಚಾರ ಸೆಟ್ಲ್ ಆಗಿದೆ, ಆದರೆ ಮತ್ತೆ ನಮಗೆ ನೋಟಿಸ್ ಅನ್ನ ಕಳಿಸೋ ಕೆಲಸ ಬಿಜೆಪಿ ನಾಯಕರ ಕಡೆಯಿಂದ ಆಗ್ತಾ ಇದೆ. ಅವ್ರಿಗೆ ಈಗಾಗಲೇ ಸೋಲಿನ ಭೀತಿ ಶುರುವಾಗಿದೆ ಬಿಜೆಪಿ ಲೀಡರ್ಸ್ಗೆ. ಅದಕ್ಕೆ ನೋಟಿಸ್ ಮೂಲಕ ನಮ್ಮನ್ನ ಹೆದರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ನನಗೂ ನಿನ್ನೆ ರಾತ್ರಿ ಐಟಿ ನೋಟಿಸ್ ಬಂತು. ಈ ಮೂಲಕ ನಮ್ಮನ್ನ ಹೆದರಿಸುವಂತ ಪ್ರಯತ್ನ ಆಗ್ತಿದೆ ಅಂದ್ರು. Sun will set and sun will rise. Nothing is permanent. But where can a political party, including the communists, why they are targeting the opposition? That means it shows that they are afraid of the Congress party. They are afraid of India alliance, and India alliance is going to defeat the NDA. This is the weakness what the BJP has understood, that they will lose the election. So they are trying to create all type of fear, including me also. Yesterday night I got a notice from the income tax, which has already been the settled matter. Even you got a notice? Yes, including also myself. I was shocked of my personal assets and all.
They are creating a lot of this one. CBI officers are going to all the places. Even when there is a matter is in the court also, they are going. And there are so many cases. I don't want to mention of the sitting union ministers, even from Karnataka. But last 4 years, 5 years, no action has been taken. Nothing has been there. No witnesses has been called. No charge sheets have been filed. Only for Congress people, they are just trying to do. And B reports have been given by CBI and various other agencies who all joined to the BJP and their political parties. See, sun will set.